ಡೆಂಗ್ಯೂ, ಮಲೇರಿಯಾ ಹಲವಾರು ರೋಗಗಳನ್ನು ಕಟ್ಟಿಹಾಕಲು ಸರ್ಕಾರ ಮಾಡುವ ಯೋಜನೆಗಳೆಲ್ಲ ಭೀಮನೂರಲ್ಲಿ ಮಣ್ಣು ಪಾಲು. ಸುಮಾರು 1 ವರ್ಷದಿಂದ ಊರಿನ ಎಲ್ಲ ಗಲೀಜು ನೀರು ಮತ್ತು ಚರಂಡಿ ನೀರು ಒಂದೇ ಕಡೆ ಶೇಖರಣೆಯಾಗಿ 1 ವರ್ಷ ಕಳೆದಿದೆ. ಕೊಪ್ಪಳ ತಾಲೂಕು ಲೆಬಗೇರಾ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಭೀಮನೂರು ಗ್ರಾಮದಲ್ಲಿ ಸುಮಾರು 1 ವರ್ಷದಿಂದ ಸಾಕಷ್ಟು ಮನವಿಯನ್ನು ಸಲ್ಲಿಸಿದರೂ ಸ್ಥಳೀಯ ಶಾಸಕರ ಗಮನಕ್ಕೆ ತಂದರೂ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಆರೋಪಿಸಿದರು. ರಾಜ್ಯ ಸರ್ಕಾರದವರು ಕುಡಿಯುವ ನೀರು, ಸ್ವಚ್ಛತೆ, ಆರೋಗ್ಯ ಇನ್ನೂ ಮುಂತಾದ ಹಲವಾರು ಯೋಜನೆಗಳಿಗೆ ಸಾಕಷ್ಟು ಹಣ ಬಿಡುಗಡೆ ಮಾಡುತ್ತದೆ. ಇಷ್ಟೆಲ್ಲ ಇದ್ದರೂ ಪಂಚಾಯಿತಿಯವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಲ್ಲಿನ ನಿವಾಸಿಗಳು ಹೀಗೆ ಅಳಲನ್ನು ತೋಡಿಕೊಂಡಿದ್ದಾರೆ. ಅದೇ ಏರಿಯಾಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಕೂಡ ಅಲ್ಲೇ ವಾಸವಾಗಿದ್ದಾರೆ. ಅವರು ಕೂಡ ವರದಿಗಾರರೊಂದಿಗೆ ಮಾತನಾಡಿ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಏನೂ ಪ್ರಯೋಜನವಾಗಿಲ್ಲ ಎಂದು ಅಳಲನ್ನು ತೋಡಿಕೊಂಡರು. ಅಲ್ಲಿನ ನಿವಾಸಿಗಳಾದ ರೇಣುಕಮ್ಮ, ಮಾರುತಿ ಇಳಿಗೇರ್, ಮರಿಯಮ್ಮ, ತಿಪ್ಪಮ್ಮ, ಫಕೀರಮ್ಮ, ರೇಣುಕಮ್ಮ, ದೇವಮ್ಮ, ಹನುಮಂತಪ್ಪ ಸ್ಥಳದಲ್ಲೇ ಉಪಸ್ಥಿತರಿದ್ದರು. ಈಗಲಾದರೂ ಸಂಬಂಧಪಟ್ಟ ಇಲಾಖೆಯವರು, ಅಧಿಕಾರಿಗಳು ಅಲ್ಲಿನ ನೀರನ್ನು ತೆರವುಗೊಳಿಸಿ ಆರೋಗ್ಯದಿಂದ ಜೀವನ ಮಾಡಲು ಅನುಕೂಲ ಮಾಡಿಕೊಡಬೇಕೆಂದು ಕೇಳಿಕೊಂಡರು. ವರದಿ ಗಿರೀಶ್ ಹಿರೇಮಠ, ಕೊಪ್ಪಳ, R5 ನ್ಯೂಸ್.